ಸೌಜನ್ಯ ಕೊಲೆ ಮಾಡಿರುವಂತದ್ದು ಅವರ ಸೋದರ ಮಾವ ವಿಠಲ್ ಗೌಡ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು. ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ. ಕಾಲೇಜಿನಿಂದ ಬರ್ತಾ ಇರೋ ಸಂದರ್ಭದಲ್ಲೇ ಆಕೆ ಮೇಲೆ ಅತ್ಯಾಚಾರ ಆಗಿದೆ. ಆಗಿರುವಂತಹ ವಿಠಲ್ ಗೌಡ ಮತ್ತೆ ಸಹಕರಿಸಿರಬಹುದಾದ ಇತರೆ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಏನ್ ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ಇದು ವಿಚಾರ ಆಗಿದೆ, ಅದಕ್ಕೊಂದು ಅಂತ್ಯ ಆಡಬೇಕು. ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಠಲ್ ಗೌಡ ಹೋಟೆಲ್ಗೆ ರಜಾ ಹಾಕಿದ್ರು, ಹಾಗಾಗಿ ಆತ ಮನೇಲೆ ಖಂಡಿತವಾಗ್ಲು ವಿಠಲ್ ಗೌಡ ಕೊಲೆ ಆರೋಪಿ ಸ್ಪಷ್ಟ ಗೊತ್ತಾಗುತ್ತೆ. ಸೌಜನ್ಯ ಕೊಲೆ ಮಾಡಿರುವಂತದ್ದು ಅವರ ಸೋದರ ಮಾವ ವಿಠಲ್ ಗೌಡ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಅಂದ್ರೆ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ. ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾಡ್ತಾ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು, ಅಂದ್ರೆ ಆಕೆಯನ್ನು ಅನುಭವಿಸ್ಬೇಕು ಅನ್ನೋ ಒಂದು ಮನೋಭಾವ ಇತ್ತು. ಆ ಕಾರಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದ್ದಾರೆ. ಅದಾದ ನಂತರ ಆಕೆ ಮನೆಗೆ ಬಂದಿಲ್ಲ. ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಿನಿಂದ ಬರ್ತಾ ಇರೋ ಸಂದರ್ಭದಲ್ಲೇ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ. ಸೊ ಅದಕ್ಕಿರತಕ್ಕಂಥ ಎಲ್ಲಾ ಸಾಕ್ಷ್ಯಗಳನ್ನ ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ದೂರಜನ ಕೊಡ್ತಾ ಇದ್ದೀನಿ. ಸೊ ಅದನ್ನ ಆಧರಿಸಿ ಒಂದು ವಿಚಾರಣೆ ನಡೆಸಿ ಈ ಏನ್ ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆಗಿರುವಂತಹ ವಿಠಲ್ ಗೌಡ ಮತ್ತೆ ಆತನ ಸಹಕರಿಸಿರಬಹುದಾದ ಇತರೆ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಆಕೆಯ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು. ಮತ್ತೆ ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನ್ ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ಇದು ವಿಚಾರ ಆಗಿದೆ, ಅದಕ್ಕೊಂದು ಅಂತ್ಯ ಆಡಬೇಕು. ಏನೆಲ್ಲ ಇಡೀ ಕರ್ನಾಟಕ ಜನ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ನನ್ನ ದೂರದರ್ಶನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿ ತನಿಖೆ ನಡೆಸಿದ್ರೆ ಖಂಡಿತವಾಗ್ಲೂ ವಿಠಲ್ ಗೌಡ ಕೊಲೆ ಆರೋಪಿ ಸ್ಪಷ್ಟ ಗೊತ್ತಾಗುತ್ತೆ. ಅದ್ಮೇಲೆ ಆಕೆ ಆತನಿಗೆ ಶಿಕ್ಷೆ ಕೊಡಿಸಿದಾಗ ಸೌಜನ್ಯಗಳಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಹೇಳಕ್ ಬಯಸ್ತಾರೆ. ಅಲ್ಲಿ ಲಭ್ಯವಾದ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ. ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಅಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಆಕೆಯನ್ನು ಅಪಹರಣ ಮಾಡಿದಾಗ್ಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗ್ಲಿ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು, ಕಿತ್ತು ಬಿಸಾಕ್ತಿದ್ರು. ಆದ್ರೆ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ. ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು. ಒಂದೇ ಹಿಡಿಯನ್ನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ. ಸೊ ಅದು ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರೋಕ್ಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಬಿಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಮಾಡುವಂಥದ್ದು. ಸೊ ಈ ಒಂದು ಬಿಂಬಿಸುವಂತ ಉದ್ದೇಶ ವಿಠಲ್ ಗೌಡಗಲ್ಲದೆ ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಮಾಡಿದ್ರು ಕೂಡ ಆ ರೀತಿ ಬಿಂಬಿಸಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ, ಅವ್ರ ಮನೆಯವರ ಹೇಳಿಕೆಯ ಪ್ರಕಾರ ಆಕೆ ಅವತ್ತು ಊಟ ಮಾಡಿರ್ಲಿಲ್ಲ. ಕಾಲೇಜಲ್ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಆಹಾರ ಇತ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಏನ್ ಅರ್ಥ, ಆಕೆ ಊಟ ಮಾಡಿದ್ಲು ಅಂತ ಅರ್ಥ ಆಗುತ್ತೆ. ಅತ್ಯಾಚಾರ ಮಾಡುವಂತವ್ರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋಲ್ಲ. ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನ್ ಆಕೆ ಸಾವಾಗಿದೆ ಮತ್ತೆ ಶವ ತಂದಲ್ಲಿ ಹಾಕಿದ್ರೆ ಎಲ್ಲ ಅಂಶವನ್ನು ಗಮನಿಸಿದಾಗ ಆಕೆ ಮನೆಗೆ ಹೋಗಿದ್ದಾಳೆ, ವಿಠಲ್ ಗೌಡನ ಮನೆಗೆ ಹೋಗಿದ್ದಾಳೆ, ಅವಳಲ್ಲಿ ಊಟ ಮಾಡಿದಾಳೆ. ಊಟ ಮಾಡಿದ ನಂತರನೇ, ಯಾಕಂದ್ರೆ ಅವತ್ತು ವಿಠಲ್ ಗೌಡ ಹೋಟೆಲ್ಗೆ ರಜಾ ಹಾಕಿದ್ದ. ಹಾಗಾಗಿ ಆತ ಮನೇಲೇ ಇದ್ದ. ಆ ಸಂದರ್ಭದಲ್ಲಿ ಅಲ್ಲಿ ಏನೋ ಅತ್ಯಾಚಾರ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚಳಕ್ಕೆ ಹೋಗೋ ಪ್ರಯತ್ನ ಪಟ್ಟಿದ್ದಾರೆ. ಅವಾಗ ಉಸಿರು ಕಡಿಸಿ ಸಾಯಿಸಿದ್ದಾರೆ. ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿ ಹಿಡಿದು ಉಸಿರು ಕಡಿಸಿ ಸಾಯಿಸ್ಯಾರ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಸುಳ್ಳು ಅದು. ಯಾಕೆಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಅನ್ನನಾಳದಲ್ಲಿ ಒಂದು ಹಾನಿಯಾಗುವಂತ ವಿಚಾರ ಇರ್ಬೇಕು. ಅಲ್ಲಿ ಯಾವುದೇ ರೀತಿಯ ಹಾನಿ ಆಗಿಲ್ಲ. ಇಲ್ಲಿ ಗಂಟಲಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಅಂಗಾಂಗಗಳಲ್ಲಿ ಹಾನಿ ಆಗಲ್ಲ. ಸೊ ಉಸಿರು ಕಡಿಸಿ ಸಾಯಿಸಿದ್ರೆ ಆದ್ರೆ ಆಕೆ ಕಿರ್ಚ್ಕೊಂಡಾಗ ಬಿಮ್ಮಿನಂತ ಯಾವ್ದೋ ಒಂದು ವಸ್ತುವಿಂದ ಆಕೆ ನಂಬಿಕೆದಾರೆ ಆವಾಗ ಉಸಿರು ಕಡಿಸಿ ಸಾಯಿಸ್ತಾಳೆ ಹೊರತು ಟ್ಯಾಗ್ ಇಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ. ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ. ಅದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂಥ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಆ ಮೈ ಮೇಲಿದ್ದಂತ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಧಿವಿಜ್ಞಾನ ಪಡೆದ ಕಳಿಸಿ ಅದ್ರಲ್ಲಿ ಇರ್ತಕ್ಕಂಥ ಬೆರಳಚ್ಚುಗಳನ್ನ ಪಡಿಬೇಕಾಗಿತ್ತು. ಆ ಪಡೆದಿರೋದು ಇಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆಯ ಬಿದ್ದಂತ ಸ್ಥಳನ ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ. ಅಲ್ಲಿ
ಮರದ ರೆಂಬೆ ಕೊಂಬೆಗಳು, ಮರದ ಬೇರುಗಳು ಇರತಕ್ಕಂಥ ಸ್ಥಳ. ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತ ಗಾಯಗಳಾಗ್ಬೇಕಿತ್ತು. ಅದು ಯಾವುದೇ ರೀತಿ ಗಾಯ ಆಗಿಲ್ಲ. ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ. ಕೇವಲ ಬೆನ್ನಿನ ಭಾಗದಲ್ಲಷ್ಟೇ ಗಾಯಗಳಾಗಿದೆ. ಸೊ ಅದನ್ನ ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆಯನ್ನು ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ. ಸೊ ಇದೆಲ್ಲ ಆಯ್ತಾ ಸಾಕಷ್ಟು ಸಾಕ್ಷ್ಯ ಇಟ್ಕೊಂಡು ವಿಠಲ್ ಗೌಡ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗ್ಲೂ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.